ಶುಭ ಮುಂಜಾನೆ. ಇಂದಿನ ವಾಕ್ಯ ಮತ್ತೇನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯ 34ನೇ ವಾಕ್ಯ. ಯೇಸುವಿಗೆ ಕುರುಡರ ಮೇಲೆ ಕಣಿಕರ ಉಂಟಾಯಿತು, ಅವರ ಕಣ್ಣುಗಳನ್ನು ಮುಟ್ಟಿದರು, ಅದೇ ಕ್ಷಣ ಅವರಿಗೆ ದೃಷ್ಟಿ ಬಂದಿತ್ತು. ಸ್ವಾಮಿ, ನಮಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಬೇಡಿಕೊಂಡರು. ಯೇಸು ಅವರನ್ನು ಗುಣಪಡಿಸಿದರು. ಪ್ರಭೇಸು ನಮ್ಮನ್ನು ಗುಣಪಡಿಸುತ್ತಾರೆ, ಮುಟ್ಟುತ್ತಾರೆ, ಸ್ಪರ್ಶಿಸುತ್ತಾರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಜೀವ, ಪ್ರಾಣ, ಆತ್ಮವನ್ನು ಪ್ರಭುವಿಗೆ ಸಮರ್ಪಿಸೋಣ. ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ಪ್ರಭುವಿಗೆ ಸಮರ್ಪಿಸೋಣ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಮೆದುಳು ಪ್ರತಿಯೊಂದನ್ನು ಪ್ರಭುವಿಗೆ ಸಮರ್ಪಿಸೋಣ. ನಮ್ಮ ಆಲೋಚನೆಗಳನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ಮಾತುಗಳನ್ನು ಪ್ರಭುವಿಗೆ ಸಮರ್ಪಿಸೋಣ. ಅವರು ಮುಟ್ಟಿ ಗುಣಪಡಿಸಲಿದ್ದಾರೆ, ಸ್ಪರ್ಶಿಸಲಿದ್ದಾರೆ, ದೈವ ದೃಷ್ಟಿಯಿಂದ ನಮ್ಮನ್ನು ಕರುಣಿಸಲಿದ್ದಾರೆ. 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸುವಿಗೆ ಸಮರ್ಪಣೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, 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 ಪ್ರಭು ಕ್ಷಣದಲ್ಲಿ ನಮಗೆ ನಿಮ್ಮ ಕೃಪೆ, ಆಶೀರ್ವಾದ ಇಳಿದು ಬರಲಿ. ಸ್ಪರ್ಶಿಸಿರಿ, ಗುಣಪಡಿಸಿರಿ, ಆತ್ಮರಿಂದ ಅಭಿಷೇಕಿಸಿರಿ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಗುಣಪಡಿಸಿರಿ, ಸೌಖ್ಯ ನೀಡಿ. ಪಿತನ ಸುತನ ಪವಿತ್ರ ಆತ್ಮರ ನಾಮದಲ್ಲಿ.